ಗೆಳತಿಯಿಂದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ಅಲ್ಲದೆ ಪೊಲೀಸರಿಂದ ಬಂಧನ ಭೀತಿ ಎದುರಿಸುತ್ತಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಹಾಜರಾಗುವಂತೆ ಈಗಾಗಲೇ ವರ್ತೂರ್ಗೆ 2 ಬಾರಿ ನೋಟಿಸ್ ಕೂಡ ಬಂದಿದ್ದು, ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ವರ್ತೂರ್ ಪ್ರಕಾಶ್ಗೆ ಹೀಗೆ ಸಂಕಷ್ಟ ಎದುರಾಗೋಕೆ ಕಾರಣ ಆಗಿದ್ದು ಅವರ ಫೇಸ್ಬುಕ್ ಗೆಳತಿ. 6 ತಿಂಗಳ ಹಿಂದೆ ಫೇಸ್ಬುಕ್ನಲ್ಲಿ ವರ್ತೂರ್ ಪ್ರಕಾಶ್ಗೆ ಶ್ವೇತಾ ಗೌಡ ಎಂಬುವರ ಪರಿಚಯವಾಗಿತ್ತು. ತಾನಾಗಿಯೇ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಮಾಜಿ ಸಚಿವರನ್ನ ಸ್ನೇಹದ ಬಲೆಗೆ ಶ್ವೇತಾ ಬೀಳಿಸಿದ್ರು. ಆ ಬಳಿಕ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಪರಸ್ಪರ ಚಾಟಿಂಗ್ ಕೂಡ ಶುರುವಾಗಿತ್ತು. ಶ್ವೇತಾಳ ನಂಬರ್ ಪಡೆದ ವರ್ತೂರ್ ಪ್ರಕಾಶ್ ಅದನ್ನ ಗುಲಾಬ್ ಜಾಮೂನ್ ಅನ್ನೋ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ರು. ಆದ್ರೆ ಈ ಗುಲಾಬ್ ಜಾಮೂನ್ ಮಾಡಿದ ಕೆಲಸದಿಂದ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ಅಸಲಿಗೆ ಆಗಿದ್ದೇನೆಂದ್ರೆ, ಶ್ವೇತಾ ಗೌಡ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿರುವ ಶ್ರೀಕೃಷ್ಣ ಡೈಮಂಡ್ ಅಂಡ್ ಜ್ಯುವೆಲರಿ ಶಾಪ್ನಲ್ಲಿ 2.42 ಕೋಟಿ ಮೌಲ್ಯದ ಚಿನ್ನಾಭರಣ ಖರೀದಿಸಿದ್ರು. ಆದ್ರೆ ಹಣ ಕೊಡದೆ ಮಾಲೀಕರಿಗೆ ವಂಚಿಸಿದ್ದಾಳೆ. ಶ್ವೇತಾ ಗೌಡ ಕೆಲವೊಂದು ಆಭರಣಗಳನ್ನ ವರ್ತೂರ್ ಪ್ರಕಾಶ್ ಅವರ ಡಾಲರ್ಸ್ ಕಾಲೋನಿ ನಿವಾಸದ ವಿಳಸಕ್ಕೆ ತರಿಸಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಈ ಸಂಬಂಧ ಆಭರಣ ಮಳಿಗೆ ಮಾಲೀಕರು ಪೊಲೀಸರಿಗೆ ದೂರನ್ನ ನೀಡಿದ್ರು. ಆರೋಪಿ ಶ್ವೇತಾ ಗೌಡ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಗೆಳತಿ ಅನ್ನೋದು ಗೊತ್ತಾಗಿತ್ತು. ವಿಚಾರಣೆಗೆ ಬರುವಂತೆ ಪುಲಕೇಶಿ ನಗರ ಪೊಲೀಸರು 2ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಈ ಹಿಂದೆಯೂ ವರ್ತೂರ್ ಪ್ರಕಾಶ್ಗೆ ನೋಟಿಸ್ ಕೊಡಲಾಗಿತ್ತು, ಆದ್ರೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಇಂದು ಪುಲಕೇಶಿ ನಗರ ಉಪವಿಭಾಗದ ಎಸಿಪಿ ಗೀತಾ ಅವರ ಮುಂದೆ ವರ್ತೂರ್ ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ವರ್ತೂರ್ ಪ್ರಕಾಶ್ ಕೆಲವೊಂದು ಮಾಹಿತಿಯನ್ನ ನೀಡಿದ್ದಾರೆ. ಶ್ವೇತಾ ಗೌಡ ನನಗೆ ಸಮಾಜ ಸೇವಕಿ ಅಂತ ಪರಿಚಯವಾಗಿದ್ಲು, ಆದ್ರೆ ಈ ವಂಚನೆಗೂ ತನಗೂ ಯಾವುದೇ ಸಂಬಂಧವಿಲ್ಲ ಅಂದಿದ್ದಾರೆ. ಅಚ್ಚರಿಯ ವಿಚಾರ ಏನಂದ್ರೆ, ವರ್ತೂರ್ ಪ್ರಕಾಶ್ ವಿರುದ್ಧವೇ ಸ್ನೇಹಿತೆ ಶ್ವೇತಾ ಗೌಡ ಹೊಸ ಆರೋಪ ಮಾಡಿದ್ದಾರೆ. ಪ್ರಕಾಶ್ ಅವರೇ ನನ್ನ ಬಳಿ 10 ಲಕ್ಷ ಸಾಲ ಪಡೆದಿದ್ದಾರೆ ಅಂತ ಶ್ವೇತಾ ಆರೋಪಿಸಿದ್ದಾಳೆ. 3 ಬ್ರೇಸ್ಲೆಟ್, 1 ಉಂಗುರ ಸೇರಿ ಬ್ಯಾಂಕ್ ಖಾತೆಗೆ 10 ಲಕ್ಷ ರೂಪಾಯಿ ಹಾಕಿಸಿಕೊಂಡಿದ್ದಾರೆ ಅಂತ ಶ್ವೇತಾ ಆರೋಪ ಮಾಡ್ತಿದ್ದಾಳೆ. ಶ್ವೇತಾ ಜೊತೆ ತಿರುಪತಿಗೆ ಹೋಗೋಕೆ ವರ್ತೂರ್ ಪ್ರಕಾಶ್ ಟಿಕೆಟ್ ಕೂಡ ಬುಕ್ ಮಾಡಿದ್ರಂತೆ. ಟಿಕೆಟ್ ಬುಕ್ ಮಾಡಿದ ಫೋಟೋ ಸಹ ಲಭ್ಯವಾಗಿದೆ. ಸದ್ಯ ಇಬ್ಬರು ಸೇರಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆಂದು ಆರೋಪ ಕೇಳಿಬಂದ ಹಿನ್ನೆಲೆ ಪೊಲೀಸರು ವಿಚಾರಣೆ ಮುಂದುವರಿಸುತ್ತಿದ್ದಾರೆ.